ತಿರುವನಂತಪುರಂ ಅನಂತ ಪದ್ಮನಾಭ ಸನ್ನಿಧಿಯಲ್ಲಿ ಅಪರಿಮಿತ ಸಂಪತ್ತು ಪತ್ತೆಯಾದ ನಂತರ ರಾಜ್ಯದಲ್ಲಿನ ಪುಣ್ಯಕ್ಷೇತ್ರಗಳಲ್ಲಿನ ಸಂಪತ್ತಿನ ಬಗ್ಗೆ ಕುತೂಹಲ ಗರಿಗೆದರಿವೆ. ಮೈಸೂರಿನ ಚಾಮುಂಡಿ ಬೆಟ್ಟ ಮತ್ತು ಹಂಪಿಯಲ್ಲೂ ಸಂಪತ್ತು ಇದೆ ಅನ್ನೋ ಗುಮಾನಿ ಇದೆ. ಶ್ರೀಮಂತಿಕೆಯ ಪ್ರತೀಕವಾಗಿದ್ದ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯ ಬೀದಿ ಬೀದಿಗಳಲ್ಲಿ ವಜ್ರ ವೈಢೂರ್ಯಗಳನ್ನು ಮಾರುತ್ತಿದ್ದರು ಅಂತ ಇತಿಹಾಸವೇ ಇದೆ. ಈ ನಂಬಿಕೆಯೇ ಹಂಪಿಯಲ್ಲಿ ನಿಧಿ ಇರಬಹುದು ಅನ್ನೋದನ್ನು ಒತ್ತಿ ಹೇಳಿತ್ತು. ಈ ಬಗ್ಗೆ ಮತ್ತೊಮ್ಮೆ ಕುತೂಹಲ ಗರಿಗೆದರಿದೆ. ವಿರೂಪಾಕ್ಷ, ವಿಜಯ ವಿಠಲ, ಹತ್ತಕಯ್ಯಮ್ಮ ದೇವಸ್ಥಾನಗಳು ಸೇರಿದಂತೆ ವಿವಿಧೆಡೆ ಇನ್ನೂ ನಿಧಿ ಇರಬಹುದು ಅಂತಾರೆ ಇತಿಹಾಸಕಾರರು. ಇದಕ್ಕೆ ಸಾಕ್ಷಿ ಎಂಬಂತೆ ಹಂಪಿಯಲ್ಲಿ ಆಗೊಮ್ಮೆ ಈಗೊಮ್ಮೆ ನಾಣ್ಯಗಳು, ಬಂಗಾರದ ಸಣ್ಣ ಪುಟ್ಟ ಆಭರಣಗಳು ದೊರೆಯುತ್ತಿವೆ. ಹಂಪಿಯಲ್ಲಿ ಈ ಅಜರಾಮರ ದೇವಸ್ಥಾನ ಆಗಿರ್ಬೋದು, ವಿರೂಪಾಕ್ಷೇಶ್ವರ ದೇವಸ್ಥಾನ ಆಗಿರ್ಬೋದು, ಸಾಸಿವೆಕಾಳು ಗಣಪತಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಪುರಾತನ ದೇವಾಲಯಗಳಲ್ಲಿ ನಾಣ್ಯಗಳು, ಚಿನ್ನದ ಚೂರುಗಳು, ಬೆಳ್ಳಿಯ ಚೂರುಗಳು ಮತ್ತು ಬೇರೆ ಬೇರೆ ರೀತಿಯ ವಿಗ್ರಹಗಳನ್ನು ನಾವು ನೋಡ್ತೇವೆ. ಅಪಾರವಾದ ಸಂಪತ್ತು ಆಗಲಿ ಅಥವಾ ವಜ್ರ ವೈಢೂರ್ಯ ಕನಕ ಮುತ್ತು ರತ್ನಾದಿಗಳಾಗಲಿ, ಕಿರೀಟವಾಗಲಿ ಹಂಪಿಯಲ್ಲಿ ಸಹ ವಿವಿಧ ದೇವಾಲಯಗಳಲ್ಲಿ ಅಥವಾ ದೇವಾಲಯಗಳ ಸ್ಥಳಗಳಲ್ಲಿ ಹುದುಗಿರಬಹುದಾದ ಸಾಧ್ಯತೆಗಳು ಬಹಳಷ್ಟಿವೆ. ಇತ್ತ ನಾಡ ಅಧಿದೇವತೆ ಮೈಸೂರಿನ ಚಾಮುಂಡಿ ಬೆಟ್ಟದ ನೆಲಮಾಳಿಗೆಯಲ್ಲೂ ವಜ್ರ ವೈಢೂರ್ಯ ಇದೆ ಎಂಬ ಮಾತು ಶುರುವಾಗಿದೆ. ದುರ್ಗಿ ಆರಾಧಕರಾಗಿದ್ದ ಮೈಸೂರು ಒಡೆಯರು ತಾಯಿ ಚಾಮುಂಡಿಗೆ ಸಾಕಷ್ಟು ಆಭರಣಗಳನ್ನು ನೀಡ್ತಿದ್ರು. ಅಲ್ಲದೆ ಮುಸ್ಲಿಂ ದೊರೆಗಳು ಮತ್ತು ಪಾಳೆಗಾರರ ದಾಳಿಯಿಂದ ಸಂಪತ್ತನ್ನು ರಕ್ಷಿಸಲು ಅಪಾರ ಪ್ರಮಾಣದ ವಜ್ರ ವೈಢೂರ್ಯ ಚಿನ್ನಾಭರಣಗಳನ್ನು ಬೆಟ್ಟದ ನೆಲಮಾಳಿಗೆಯಲ್ಲಿ ಇಟ್ಟಿರಬಹುದು ಎಂಬ ಮಾತಿದೆ. ಒಟ್ಟಿನಲ್ಲಿ ಅನಂತ ಪದ್ಮನಾಭ ಸ್ವಾಮಿ ದೇಗುಲದಿಂದ ಕೋಟಿಗಟ್ಟಲೆ ಸಂಪತ್ತು ಹೊರಬೀಳುತ್ತಿದ್ದಂತೆ ಇತ್ತ ರಾಜ್ಯದ ಪ್ರಸಿದ್ಧ ದೇವಸ್ಥಾನ ಮಠಗಳಲ್ಲೂ ಅಪಾರ ಪ್ರಮಾಣದ ಸಂಪತ್ತಿರುವ ಬಗ್ಗೆ ಗುಮಾನಿ ಶುರುವಾಗಿದೆ. ಏನೇ ಅನುಮಾನವಿದ್ದರೂ ಅವಕ್ಕೆ ಉತ್ಖನನವಷ್ಟೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಮೈಸೂರಿನ ಚಾಮುಂಡಿ ಸನ್ನಿಧಿ, ಹಂಪಿಯ ವಿರೂಪಾಕ್ಷ ದೇಗುಲದಲ್ಲಿ ನಿಧಿ ಇದೆಯಂತೆ ಅನ್ನೋದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ. ಆದರೂ ಇನ್ನೂ ಕುತೂಹಲ ಇದ್ದೇ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಚರ್ಚೆ, ವಿಮರ್ಶೆಯ ವಿಶೇಷ ಕಾರ್ಯಕ್ರಮ ಇಲ್ಲೂ ಇದೆಯಾ ನಿಧಿ ಇವತ್ತು ಸಂಜೆ 6:30ಕ್ಕೆ ಪ್ರಸಾರವಾಗುತ್ತೆ. ತಪ್ಪದೇ ವೀಕ್ಷಿಸಿ. ಅವನೊಬ್ಬನಿಗೆ ಒಂಟಿ ಮಹಿಳೆಯರೇ ಟಾರ್ಗೆಟ್. ಮಹಿಳೆಯರು ಅವನ ಕಣ್ಣಿಗೆ ಬಿದ್ದರೆ ಸಾಕು, ಅವರ ಕಥೆ ಮುಗೀತು. ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಅವನ ಕಾಟಕ್ಕೆ ಹೆಂಗಳಿಯರೆಲ್ಲ ಭಯಗೊಂಡಿದ್ದಾರೆ. ಹಾಗಾದ್ರೆ ಆತ ಯಾರು, ಅವನ ಕೆಲಸ ಏನು, ಯಾವೂರಿನ ಕಥೆ ಇದು, ಈ ಎಲ್ಲ ಡೀಟೇಲ್ಸ್ ಈ ಸ್ಟೋರಿಯಲ್ಲಿ. ಕಿಡ್ನಿಗಾಗಿ ಮಹಿಳೆಯರ ಕಿಡ್ನಾಪ್. ಸಿಎಂ ಹುಟ್ಟೂರು ಸುತ್ತಮುತ್ತ ಭಯದ ವಾತಾವರಣ. ಹೌದು, ನೀವು ಕೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಕಿಡ್ನಿಗಾಗಿ ಮಹಿಳೆಯರ ಕಿಡ್ನಾಪ್ ಆಗ್ತಿದೆ. ಅದು ಸಿಎಂ ಹುಟ್ಟೂರು, ಮಂಡ್ಯ ಜಿಲ್ಲೆ, ಕೆಆರ್ಪೇಟೆ ತಾಲೂಕು, ಬೂಕನಕೆರೆ ಸುತ್ತಮುತ್ತಲ ಗ್ರಾಮಗಳಲ್ಲಿ. ಹೀಗಾಗಿಯೇ ಸಂಜೆಯಾಗ್ತಿದ್ದಂತೆ ಮಹಿಳೆಯರು ಮನೆಯಿಂದ ಹೊರಬರೋಕೆ ಹೆದರ್ತಿದ್ದಾರೆ. ಕಿಡ್ನಿಗಾಗಿ ಮಹಿಳೆಯರನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋ ಸುದ್ದಿ ಇಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿದೆ. ಇದಕ್ಕೆ ಕಾರಣ ಯೋಗೀಶ್ ಅನ್ನೋ ವಿಕೃತ ಕಾಮಾಂಧ. ರಾಜೇನಹಳ್ಳಿಯ ಶಿವೇಗೌಡ ಎಂಬವರ ಮಗ ಈ ಯೋಗೀಶ್ ಮಹಿಳೆಯರನ್ನ ಪಟಾಯಿಸಿ ಅಪಹರಿಸುತ್ತಿದ್ದಾನೆ. 3 ತಿಂಗಳ ಹಿಂದೆ ಹಾಸನದ ಚನ್ನರಾಯಪಟ್ಟಣದ 40 ವರ್ಷದ ಭಾಗ್ಯ ಎಂಬವರನ್ನ ಅಪಹರಿಸಿದ್ದ. ಬಳಿಕ ಕೆಆರ್ಪೇಟೆ ತಾಲೂಕು ಹಳೆ ಮಾವಿನಕೆರೆಯ ನಿಂಗಮ್ಮ, ಮತ್ತಿಘಟ್ಟದ ಸುಚಿತಾ ಎಂಬವರನ್ನು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ 8 ಮಹಿಳೆಯರನ್ನ ಕಿಡ್ನಾಪ್ ಮಾಡಿದ್ದ ಎನ್ನಲಾಗಿದೆ. ಈ ರೀತಿ ಅಪಹರಿಸಿ ಕಿಡ್ನಿ ದಂಧೆ ನಡೆಸ್ತಿದ್ದಾನೆ ಅನ್ನೋದು ಇಲ್ಲಿನವರ ಆರೋಪ. ಕಿಡ್ನಿಗೋಸ್ಕರ ಮಾಡ್ತಾವನೆ ಅಂತ ಇಷ್ಟಕ್ಕೆ ಒಂದು 7-8 ಜನ ಆಗವ್ರಂತೆ. ಚಂದ್ರ ಮತ್ಕಟ್ಟವ್ರು ಬಂದು ನಮ್ಗೆ ಹೇಳಿದ್ರು, ನಮ್ಮ ತಂಗಿನೂ ಇದೇ ಥರ ಮಾಡ್ಬಿಟ್ಟಾನೆ ಕಣಪ್ಪ, ಅವನು ಈ ಥರ ಕೆಲಸ ಮಾಡ್ತಾನಂತವನು, ನಮಗೂ ಗೊತ್ತಾಗ್ಲಿಲ್ಲ ಅಂತೆಲ್ಲ ಹೇಳಿದ್ರು. ವಿಕೃತಕಾಮಿ ಯೋಗೀಶ್ ರಾಜೇನಹಳ್ಳಿ ಸುತ್ತಮುತ್ತ ಕಬ್ಬಿನ ಗದ್ದೆಯಲ್ಲಿ ಅಡಗಿ ಕುಳಿತು ಒಂಟಿಯಾಗಿ ತಿರುಗಾಡೋ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ತಿದ್ದಾನೆ ಎನ್ನಲಾಗಿದೆ. ಅವ್ನು ಗದ್ದೆ ಹತ್ರ ಹೋದಾಗ ಹಿಂಗೆ ಕಬ್ಬನ್ ಗದ್ದೆಲೆ ಕೂತಿರ್ತಾನೆ, ಪಕ್ಕದಲ್ಲೇ ಇರ್ತಾನೆ, ಇದು ಮಾಡ್ತಾರೆ. ನಮ್ಮ ಅದೇ ಯೋಗೇಶ್ ಅನ್ನೋರು
ಇದು ರಾಜನಹಳ್ಳಿನೇ. ಈ ಥರ ಇರ್ತಾನೇನೋ ಇದಕ್ಕೆ ಎಲ್ಲರೂ ಇದು ಮಾಡ್ತಾರಲ್ಲ, ನಮಗೂ ಭಯ ಅಂತನೋ ಗದೆಗೆ ಹೋಗಲ್ಲ. ಅವ್ನು ಏನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ. ಬೇರೆಯವರು ಏನೋ ಬೇರೆ ಕಡೆ ಪಾರ್ಸಲ್ ಮಾಡಿಸ್ತಾರೆ, ಮತ್ತು ಕಿಡ್ನಿ ಕೊಡಿಸ್ತಾರೆ ಅಂತ ಹೇಳ್ತಾರೆ. ಅದು ಎಷ್ಟು ಸುಮಾರು ನಮಗಿಂತ ಏಜ್ ಆಗಿರುವಂಥವ್ರನ್ನೇ ಜಾಸ್ತಿ ಹಿಡಿತಾರದವನು. ಅದಕ್ಕಿಂತ ಭಯ ಪಡ್ಕೊಂಡು ಯಾರೂ ಹೋಗಲ್ಲ. ಇವನ ಉಪಟಳ ಗ್ರಾಮದಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ. ಹಗಲಿನಲ್ಲೂ ಮಹಿಳೆಯರು ಹೊಲಗದ್ದೆಗಳಿಗೆ ಒಬ್ಬಂಟಿಯಾಗಿ ಹೋಗಲು ಭಯ ಪಡ್ತಿದ್ದಾರೆ. ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳನ್ನ ಪೋಷಕರೇ ಬಿಟ್ಟು ಬರ್ತಿದ್ದಾರೆ. ಆ ವ್ಯಕ್ತಿ ಸುಮಾರು ಬೇರೆ ಕಡೆ ಎಲ್ಲ ಇಂಥ ಹೆಣ್ಣು ತೋರಿಸ್ಕೊಡಿ, ಈಗ ನಮ್ಮ ತಮ್ಮಂಗೆ ಬೇಕು ಹೆಣ್ಣು, ನನಗೆ ಮದುವೆ ಮಾಡ್ಕೋಬೇಕು, ಹೆಣ್ಣು ತೋರಿಸ್ಕೊಡಿ ಅಂತ ಹೇಳಿ ಕೆಲವರು ಹೆಂಗಸರನ್ನ ಕರ್ಕೊಂಡೋಗಿ ಕಿಡ್ನ್ಯಾಪ್ ಮಾಡಿ ಅವರಿಂದ ಕಿಡ್ನಿಗಳನ್ನ ತೆಗೆದು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗುಮಾನಿ ಇದೆ. ಅದಕ್ಕೋಸ್ಕರ ಈ ಸುತ್ತಮುತ್ತ ಇರುವ ಗ್ರಾಮದ ಯಾವುದೇ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸ್ಕೂಲ್ಗೆ ಹೋಗೋಕ್ಕೆ ಹೆದರ್ಕೋತಾ ಇದ್ದಾರೆ. ಕೆಆರ್ಪೇಟೆ ಗ್ರಾಮಾಂತರ ಠಾಣೆಯಲ್ಲಿ ಮಹಿಳೆಯರ ನಾಪತ್ತೆ ಬಗ್ಗೆ ಒಂದೆರಡು ದೂರುಗಳು ದಾಖಲಾಗಿವೆ. ಇದಾಗಿ 3 ತಿಂಗಳಾದ್ರೂ ಕಣ್ಮರೆಯಾದ ಮಹಿಳೆಯರಾಗಲಿ ಆರೋಪಿ ವಿಕೃತಕಾಮಿ ಯೋಗೀಶ್ ಆಗಲಿ ಪತ್ತೆಯಾಗಿಲ್ಲ. ಕೃತ್ಯದ ಹಿಂದೆ ಭಾರೀ ಜಾಲವೇ ಇದೆ ಎನ್ನಲಾಗ್ತಿದ್ದು, ಸಂಬಂಧಿಸಿದವರು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕಿದೆ. ಸೋಮಶೇಖರ್, ಸುವರ್ಣ ನ್ಯೂಸ್ 24/7 ಮಂಡ್ಯ. ರಾಜ್ಯದಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ. ವಾರದ ಕೆಳಗೆ ಬೆಂಗಳೂರಲ್ಲಿ ಕೂಸೊಂದು ನರಭಕ್ಷಕ ನಾಯಿಗಳಿಗೆ ಆಹಾರವಾಗಿತ್ತು. ಮತ್ತೊಂದು ಮಗುವಿನ ಮೇಲೆ ದಾಳಿ ಮಾಡಿತ್ತು. ಈ ಘಟನೆ ಇನ್ನು ಮಾಸೋ ಮುನ್ನ ಹುಬ್ಬಳ್ಳಿಯಲ್ಲಿ ಬೀದಿಗಳು 2 ಮಕ್ಕಳ ಮೇಲೆ ದಾಳಿ ಮಾಡಿತ್ತು. ಈಗ ಬಳ್ಳಾರಿ ಸರದಿ. ನಗರದಲ್ಲಿ ಬೀಡಾಡಿ ನಾಯಿಗಳು ಅಟ್ಟಹಾಸ ಮೆರೆದಿವೆ. ಬಾಲಕನ ಮೇಲೆ ದಾಳಿ ಮಾಡಿ ಗಾಯಗೊಳಿಸಿವೆ. ಕೆಲ ದಿನಗಳ ಹಿಂದೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಿಲ್ಲರ್ ಡಾಗ್ಗಳು ಮಕ್ಕಳ ಮೇಲೆ ದಾಳಿ ನಡೆಸಿದ್ವು. ಯಲಹಂಕದಲ್ಲಿ ಮಗುವೊಂದು ಶ್ವಾನಕ್ಕೆ ಆಹಾರವಾಗಿತ್ತು. ಇದರ ಬೆನ್ನಲ್ಲೇ ಮತ್ತೊಂದು ಮಗುವಿನ ಮೇಲೆ ದಾಳಿ ಸಹ ನಡೆದಿತ್ತು. ಈ ಘಟನೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲೂ ಕಿಲ್ಲರ್ ಡಾಗ್ಗಳು ಅಟ್ಟಹಾಸ ಮೆರೆದಿದ್ವು. ನೇಕಾರ ನಗರದ ನಿವಾಸಿ ಸವಿತಾ ಅವರ 2 ಮಕ್ಕಳ ಮೇಲೆ ನಾಯಿಗಳು ಎರಗಿದ್ವು. ಬೆಂಗಳೂರು ಹುಬ್ಬಳ್ಳಿ ಆಯಿತು. ಈಗ ಬಳ್ಳಾರಿಯಲ್ಲೂ ಸಹ ಬೀದಿ ನಾಯಿಗಳ ಕಾಟ ಆರಂಭವಾಗಿದೆ. ಜೈಲ್ ಕ್ವಾರ್ಟರ್ಸ್ನಲ್ಲಿ 3-4 ಬೀದಿ ನಾಯಿಗಳು ಮಂಜು ಎಂಬ 4 ವರ್ಷದ ಬಾಲಕನ ಅಂಗೈಗೆ ಕಚ್ಚಿ ಗಾಯಗೊಳಿಸಿವೆ. ಕೊನೆಗೆ ಈತನ ಅಣ್ಣ ಮತ್ತು ನೆರೆಹೊರೆಯವರು ಸೇರಿ ಮಂಜುವನ್ನ ಬೀದಿ ನಾಯಿಗಳಿಂದ ಕಾಪಾಡಿದ್ರು. ನಮ್ಮ ತಮ್ಮ ಲೆಟ್ರಿನ್ ಮಾಡಕ್ಕೆ ಹೋಗಿದ್ದ. 5-6 ನಾಯಿಗಳು ಬಂದು ಜಗಳ ಮಾಡ್ತಿದ್ವು ಅಂಕಲ್. ಆದ್ಮೇಲೆ ಜಗಳ ಮಾಡ್ಕೊಂಡು ಬಂದು ನಮ್ಮ ತಮ್ಮನ ಕೈ ಹಿಡ್ಕೊಂಡು ಕಚ್ಚಿ. ನಗರದಲ್ಲಿ ಬೀದಿ ನಾಯಿಗಳ ಕಾಟ ವಿಪರೀತವಾಗಿದೆ. ಆದರೆ ಪಾಲಿಕೆ ಮಾತ್ರ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಪೂರ್ಣ ವಿಫಲವಾಗಿದೆ ಅನ್ನೋದು ಪೋಷಕರ ಆರೋಪ. ಒಟ್ನಲ್ಲಿ ರಾಜ್ಯದಲ್ಲಿ ಈಗ ಬೀದಿ ನಾಯಿಗಳ ಹಾವಳಿ ಬಗ್ಗೆ ದಿನಕ್ಕೊಂದರಂತೆ ವರದಿ ಆಗ್ತಾನೆ ಇದೆ. ಸರ್, ಈ ಕಡೆ ಎಲ್ಲ ದಿನ 7-8 ನಾಯಿ ಬರ್ತವೆ. ಇಲ್ಲೆಲ್ಲ ಹುಡುಗರು ಆಟಕ್ಕೆ ಬಿಡಂಗಿಲ್ಲ, ಏನಿಲ್ಲ. ದಿನಾಲಿ ನಾಯಿಗಳ ಕಾಟ ಭಾಳ ಆಗಿಬಿಟ್ಟದೆ. ಇಲ್ಲಿ ಹುಡುಗರು ಹಂಗೆ ಎಳ್ಕೊಂಡು ಹೋಗ್ತವೆ, ಹಿಂದೆ ಮುಂದೆ ಎಲ್ಲ ಕಡೆ ಬರ್ತವೆ. ಇಲ್ಲಿ ಸಾಕಾಗಿಬಿಟ್ಟಿದೆ ಸರ್. ಈ ಮುನ್ಸಿಪಾಲ್ಟಿಯವ್ರಂತೂ ಏನು ಮಾಡ್ತಾಯಿಲ್ಲ, ಕಾರ್ಪೊರೇಷನ್ನವರು ಎಷ್ಟು ಬೇರೆ ಹೇಳಿದ್ರು ಏನು ಮಾಡ್ತಾಯಿಲ್ಲ. ಈ ಬಡ ಮಕ್ಕಳದಂತೂ ಎಲ್ಲ ತೊಂದರೆ ಆಗ್ತದೆ. ಆದರೆ ಕ್ರಮ ಕೈಗೊಳ್ಳಬೇಕಾದ ಅಧಿಕಾರಿಗಳು ಎಲ್ಲಿ ಹೋದ್ರು ಅನ್ನೋದೇ ಸಾರ್ವಜನಿಕರ ಪ್ರಶ್ನೆ. ನರಸಿಂಹಮೂರ್ತಿ ಪ್ಯಾಟಿ, ಸುವರ್ಣ ನ್ಯೂಸ್ 24/7 ಬಳ್ಳಾರಿ. ಒಂದ್ ಕಡೆ ಬೀದಿ ನಾಯಿಗಳು ಮಕ್ಕಳು ಮರಿಗಳನ್ನ ಕಚ್ಚಿ ಗಾಯಗೊಳಿಸ್ತಾ ಇದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಬೀದಿ ನಾಯಿ ಬಗ್ಗೆನೇ ಸಾರ್ವಜನಿಕರು ಮಾನವೀಯತೆ ಮೆರೆದಿದ್ದಾರೆ. ಇಂತಹ ಅಪರೂಪದ ಘಟನೆ ನಡೆದಿರುವುದು ನಗರದ ಮುನ್ಸಿಪಲ್ ಲೇಔಟ್ನಲ್ಲಿ. ರಾಮಕೃಷ್ಣ ಅನ್ನೋರ ಮನೆಗೆ ಊಟ ಅರಸಿ ಬಂದ ಬೀದಿ ನಾಯಿಯೊಂದರ ತಲೆ ಮನೆಯ ಗೇಟ್ಗೆ ಸಿಕ್ಕಿಕೊಂಡಿತ್ತು. ಇದರಿಂದ ನಾಯಿ ಸಾವು ಬದುಕಿನ ಸ್ಥಿತಿಯಲ್ಲಿತ್ತು. ಇದನ್ನು ಗಮನಿಸಿದ ಸುತ್ತಮುತ್ತಲಿನ ನಾಗರಿಕರು ಎಷ್ಟೇ ಪ್ರಯತ್ನಿಸಿದ್ರೂ ಪ್ರಯೋಜನವಾಗಲಿಲ್ಲ. ಕೊನೆಗೆ ಗೇಟನ್ನ ಆಕ್ಸೆಲ್ ಬ್ಲೇಡ್ ಮೂಲಕ ಕೊಯ್ದು ನಾಯಿಯನ್ನ ರಕ್ಷಿಸಿದ್ರು. ಮತ್ತೆ ಬರೋ ಹೊತ್ತಿಗೆ ಏನಾಯ್ತು ಅಂದರೆ ಶಬ್ದ ಬರ್ತಾ ಇತ್ತು, ಏನು ಕಿರ್ಚಾಡ್ದಂಗೆ. ಏನು ಅಂತ ಹೋಗಿ ನೋಡೋತ್ತಿಗೆ ಆ ಗೇಟಿಂದ ಚಿಕ್ಕದ ರಂಧ್ರ ಇದೆ, ಆ ರಿಂಗ್ನೊಳಗೆ ಮೂತಿ ಸೇರಿಸಿ ಟೈಟಾಗಿ ಏನೋ ತೂರು ಬಿಟ್ಟಿದೆ. ಅದು ಫುಲ್ ಕತ್ಕೋ ಲಾಕ್ ಆಗಿಬಿಟ್ಟಿದೆ. ಆಮೇಲೆ ಮತ್ತೆ ಬಿಡಿಸೋಕ್ಕೂ ಬರ್ತಾ ಇಲ್ಲ, ಏನೂ ಇಲ್ಲ. ಯಾಕೆಂದರೆ ಮುಂದ್ಭಾಗ ದಪ್ಪ ಇದೆ ಆ ರಿಂಗ್ ತಲೆ. ಮತ್ತು ಏನು ಮಾಡೋಂಥ ಆಕ್ಸಲ್ ಬೇಡ್ ತೊಗೊಂಡ್ವಿ, ಫ್ರೇಮ್ ಕೊಯ್ಯೋಕ್ಕಾಗ್ತಾ ಇಲ್ಲ. ಮತ್ತು ಅಂಗಡಿಯಿಂದ ಮಿಷಿನ್ ತೊಗೊಂಬಂದು ಅದು ಕಟ್ ಮಾಡಿ ಮತ್ತು ಈಚೆ ಬಿಡಿಸಿ ಮೂತಿಗೆಲ್ಲ ದಾರ ಕಟ್ಟಿ. ಯಾಕೆಂದ್ರೆ ಬೀದಿ ನಾಯಿ ಬೇರೆ, ಇನ್ನೇನು ಕಚ್ಚಿದ್ರೆ ಇನ್ನು ಏನೇನಾಗುತ್ತೋ ಅದೊಂದು ದೊಡ್ಡ ತಲೆ ಬಿಸಿ. ಅದಕ್ಕೆ ತೆಗೆದುಬಿಟ್ಟು
ಇದು ಮಾಡಿದ್ದಾಯ್ತು. ಸ್ವಲ್ಪ ರಿಂಗಲ್ಲಿ ಸಿಕ್ಕಾಕೊಂಡಿತ್ತು. ಅದನ್ನು ಬೀದಿ ನಾಯಿ ಬೇರೆ ಜನ ಎಲ್ಲ ಮುಟ್ಟೋದಕ್ಕೆಲ್ಲ ಭಯ ಪಡ್ತಿದ್ರು. ಸೊ ಅದಕ್ಕೆ ಬಾಯಿಗೆ ದಾರ ಕಟ್ಬಿಟ್ಟಿದ್ದೆ. ಈಗ ಕೊನೆಯಲ್ಲಿ ಕಟ್ ಮಾಡಿದ್ದ ಐರನ್ನ ನಿಧಾನವಾಗಿ ಅದ್ರ ಒಳಗಡೆ ತೋರಿಸಿ ಈಗ ಕೊನೆಗೆ ಆಚೆ ತೆಗೆದು.